ಸೊ ನೋಡಿ ಫ್ರೆಂಡ್ಸ್, ಇಲ್ಲೊಂದು ಯೂಟ್ಯೂಬ್ ಚಾನಲ್ ಇದೆ. ಇಲ್ಲಿ ಫ್ರೆಂಡ್ಸ್ ಇವರು ಅರ್ನಿಂಗ್ ಬಗ್ಗೆ ಮಾತಾಡಿದ್ರೆ ನೋಡಿ ನೀವು ಗಾಬರಿ ಆಗ್ತೀರಾ. ಇಲ್ಲಿ ಫ್ರೆಂಡ್ಸ್ ಇವರು ಪರ್ ಮಂತ್ $2,400 ಇಂದ ಹಿಡಿದು $37,000 ಪರ್ ಮಂತ್ ಇವರು ಅರ್ನ್ ಮಾಡ್ತಾರೆ. 37,000 ತುಂಬಾ ಜಾಸ್ತಿ ಇತ್ತು. ಇಲ್ಲಿ ಫ್ರೆಂಡ್ಸ್ ನಾವು $2,400 ಅಂತಾನೆ ಕನ್ಸಿಡರ್ ಮಾಡೋಣ. ಸೊ $2,400 ಅಂದ್ರೆ ಪರ್ ಮಂತ್ ಎಷ್ಟಾಗುತ್ತೆ ಗೊತ್ತಾ? 2 ರಿಂದ 3 ಲಕ್ಷ ರೂಪಾಯಿ ಫ್ರೆಂಡ್ಸ್ ಇವರು ಈ ಒಂದು ಯೂಟ್ಯೂಬ್ ಚಾನಲ್ ಇಂದ ಪರ್ ಮಂತ್ ಅರ್ನ್ ಮಾಡ್ತಾರೆ. ಇದೊಂದು ಯೂಟ್ಯೂಬ್ ಚಾನಲ್ ಇದೇ ರೀತಿ ನೋಡ್ತಾ ಇರಬಹುದು ಫ್ರೆಂಡ್ಸ್. ನಿಮಗೆ ಇನ್ನೊಂದು ಯೂಟ್ಯೂಬ್ ಚಾನಲ್ ತೋರಿಸ್ತೀನಿ. ಇವರು ನೋಡ್ತಾ ಇರಬಹುದು ಫ್ರೆಂಡ್ಸ್, ಪರ್ ಮಂತ್ $1,000 ಇಂದ ಹಿಡಿದು $17,000 ಅರ್ನ್ ಮಾಡ್ತಾರೆ ಅಂತ ಹೇಳ್ತಾರೆ. ಇಲ್ಲಿ ನಾವು ಮಿನಿಮಮ್ ಅಕೌಂಟ್ ಮಾಡೋಣ, $1,000 ಅಂದ್ರೂ ಕೂಡ ಫ್ರೆಂಡ್ಸ್ ಈ ಒಂದು ಯೂಟ್ಯೂಬ್ ಚಾನಲ್ ಪರ್ ಮಂತ್ 1 ರಿಂದ 2 ಲಕ್ಷ ರೂಪಾಯಿ ಫ್ರೆಂಡ್ಸ್ ಇಲ್ಲಿ ಇವರು ಅರ್ನ್ ಮಾಡ್ತಾರೆ. ಇದೇ ರೀತಿ ಫ್ರೆಂಡ್ಸ್ ನಿಮಗೆ ಇನ್ನೊಂದು ಯೂಟ್ಯೂಬ್ ಚಾನಲ್ ತೋರಿಸ್ತೀನಿ. ಸೊ ನೋಡ್ತಾ ಇರಬಹುದು ಇಲ್ಲಿ ನೋಡಿ ಫ್ರೆಂಡ್ಸ್, ಇವರು ಕೂಡ $800 ಇಂದ ಹಿಡಿದು $1,000 ಪರ್ ಮಂತ್ ಅರ್ನ್ ಮಾಡ್ತಿದ್ದಾರೆ. ಈ ಒಂದು ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇಲ್ಲಿ ಇವರು 80,000 ಇಂದ ಹಿಡಿದು $1 ಲಕ್ಷ ರೂಪಾಯಿ ಪರ್ ಮಂತ್ ಅರ್ನಿಂಗ್ ಮಾಡ್ತಿದ್ದಾರೆ. ಇವಾಗ ಫ್ರೆಂಡ್ಸ್ ನಿಮಗೆ ಕಂಟೆಂಟ್ ಬಗ್ಗೆ ಮಾತಾಡೋದ್ರೆ, ಕಂಟೆಂಟ್ ನಿಮಗೆ ತೋರಿಸಿದೆ ಅಂತ ಅನ್ಕೊಳ್ಳಿ, ನೀವು ಕೂಡ ಗಾಬರಿ ಆಗ್ತೀರಾ. ಜನ ಯೂಟ್ಯೂಬ್ ಅಲ್ಲಿ ಯಾವ ರೀತಿ ವಿಡಿಯೋಸ್ಗಳನ್ನ ಕ್ರಿಯೇಟ್ ಮಾಡಿ ಅಪ್ಲೋಡ್ ಮಾಡಿ ಅರ್ನಿಂಗ್ ಮಾಡ್ತಾರೆ ಅಂತ. ಸೊ ನೀವು ಕೂಡ ಫ್ರೆಂಡ್ಸ್ ಇದರ ಮೇಲೆ ವರ್ಕ್ ಮಾಡಬಹುದು. ಆಕ್ಚುಲಿ ಹೇಳಬೇಕು ಅಂದ್ರೆ ಫ್ರೆಂಡ್ಸ್, ಇದು ಒಂದು ರೀತಿ ಕಾಪಿ ಪೇಸ್ಟ್ ಅಂತಾನೆ ಹೇಳ್ಬಹುದು. ಡೋಂಟ್ ವರಿ, ಕಾಪಿ ಪೇಸ್ಟ್ ಅಂದ ತಕ್ಷಣ ತುಂಬಾ ಜನರಿಗೆ ಒಂದು ಮಿಸ್ ಅಂಡರ್ಸ್ಟ್ಯಾಂಡಿಂಗ್ ಇದೆ. ಸರ್ ನಮಗೆ ಕಾಪಿರೈಟ್ ಇಶ್ಯೂ ಬರುತ್ತೆ ಅಂತಾರೆ. ಬಟ್ ಇವತ್ತು ವಿತ್ ಪ್ರೂಫ್ ನಾನು ನಿಮಗೆ ತೋರಿಸ್ತೀನಿ. ಸೊ ನೀವು ಕೂಡ ಫ್ರೆಂಡ್ಸ್ ಇವ್ರ ಹಾಗೆ ಒಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿ ನೀವು ಕೂಡ ಇವರಾಗೆ ಲಕ್ಷಾಂತರ ರೂಪಾಯಿ ದುಡ್ಡು ಯೂಟ್ಯೂಬ್ ಮೂಲಕ ಮನೇಲಿ ಕೂತ್ಕೊಂಡು ನೀವು ಕೂಡ ಅರ್ನ್ ಮಾಡಬಹುದು. ಸೊ ಬನ್ನಿ ಇವಾಗ ನಿಮಗೆ ಕಂಟೆಂಟ್ ಬಗ್ಗೆ ಹೇಳ್ತಿದ್ದೀನಿ. ವಿಡಿಯೋ ಪೂರ್ತಿ ನೋಡಿ ಫ್ರೆಂಡ್ಸ್, ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರೋದಿದೆ. ನೀವು ಕೂಡ ಮನೇಲಿ ಕೂತ್ಕೊಂಡು ಆನ್ಲೈನ್ ಮೂಲಕ ಅರ್ನಿಂಗ್ ಮಾಡಬೇಕು ಅಂತ ಇದ್ರೆ, ಹಾಗೂ ಸ್ಪೆಷಲಿ ಯೂಟ್ಯೂಬ್ ಮೂಲಕ ಅರ್ನಿಂಗ್ ಮಾಡಬೇಕು ಅಂತಿದ್ರೆ ಈ ವಿಡಿಯೋ ನಿಮ್ಗೋಸ್ಕರ ಅಂತ ಹೇಳ್ಬೋದು. ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಕ್ ಹೋಗ್ಬೇಡಿ, ತುಂಬಾನೇ ಇಂಟ್ರೆಸ್ಟಿಂಗ್ ಇದೆ. ವಿಡಿಯೋ ಎಂಡ್ ವರೆಗೂ ನೋಡಿ. ಹಾಗೂ ಈ ವಿಡಿಯೋದಲ್ಲಿ ಕೂಡ ಫ್ರೆಂಡ್ಸ್ ನಾನು ನಿಮಗೆ $5,000 ಗಿವ್ ಅನ್ನ ಕೊಡ್ತೀನಿ. ಸೊ ಆಲ್ರೆಡಿ ಪ್ರೀವಿಯಸ್ ಯಾರು ವಿನರ್ಸ್ ಇದ್ಲ ಅವರಿಗೆ ನಾನು ಅಮೌಂಟ್ ಅನ್ನ ಪೇ ಮಾಡಿದ್ದೀನಿ. ಹಾಗೂ ಇಲ್ಲಿ ಫ್ರೆಂಡ್ಸ್ ನನಗೆ $5,000 ಗಿವ್ ಅನ್ನ ಕೊಡ್ತೀನಿ. ಸೊ ಲಾಸ್ಟ್ ಟೈಮ್ ಯಾರೆಲ್ಲ ವಿನರ್ಸ್ ಇದ್ರು ಅವರಿಗೆ ನಾನು ಅಮೌಂಟ್ ಅನ್ನ ಕೊಟ್ಟಿದ್ದೀನಿ. ಸೊ ನೋಡ್ತಾ ಇರಬಹುದು ನನ್ನ ಟೆಲಿಗ್ರಾಮ್ ಚಾನಲ್ ಹೋಗಿ ನೋಡಿ. ಸೊ ಇಲ್ಲಿ ಫ್ರೆಂಡ್ಸ್ ನಾನು ಸ್ಕ್ರೀನ್ ಶಾಟ್ ಅನ್ನ ಕಳಿಸಿದ್ದೀನಿ. ಹಾಗೂ ಯಾರೆಲ್ಲ ನನಗೆ ಫೇಸ್ಬುಕ್ ಅಲ್ಲಿ ಮೆಸೇಜ್ ಮಾಡಿದ್ರು ಅವ್ರಿಗೂ ಕೂಡ ಫ್ರೆಂಡ್ಸ್ ನಾನು ಪರ್ಟಿಕ್ಯುಲರ್ ಆಗಿ ಅವರಿಗೆ ಮೆಸೇಜ್ ಮಾಡಿದ್ದೀನಿ, ನಿಮ್ಮ ಅಮೌಂಟ್ ಕಳಿಸಿದ್ದೀನಿ ಅಂತ. ಸೊ ಇಲ್ಲಿ ಫ್ರೆಂಡ್ಸ್ ನಿಮಗೆ ಗಿವ್ ಅವೇನ ವಿನ್ ಆಗೋಗೋಸ್ಕರ ಏನು ಮಾಡಬೇಕಾಗುತ್ತೆ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಬೇಕಾಗುತ್ತೆ. ಹಾಗೂ ವಿಡಿಯೋ ಪೂರ್ತಿ ನೋಡಬೇಕಾಗುತ್ತೆ. ಆನಂತರ ನಿಮಗೆ ವಿಡಿಯೋ ರಿಲೇಟೆಡ್ ಏನಾದರೂ ನಿಮಗೆ ಕಮೆಂಟ್ ಮಾಡಬೇಕಾಗುತ್ತೆ. ಸೊ ನೀವೇನು ಕಮೆಂಟ್ ಮಾಡ್ತಿಲ್ಲ ಅದರಲ್ಲಿ ನಾನು ರ್ಯಾಂಡಮ್ ಆಗಿ ಕಮೆಂಟ್ಗಳನ್ನ ಸೆಲೆಕ್ಟ್ ಮಾಡ್ತೀನಿ. ಸೆಲೆಕ್ಟ್ ಮಾಡಿ ನಿಮ್ಮ ಕಮೆಂಟ್ ಅನ್ನು ನಾನು ಸ್ಕ್ರೀನ್ ಶಾಟ್ ತೆಗೆದು ನಾನು ಟೆಲಿಗ್ರಾಮ್ ಅಲ್ಲಿ ಪೋಸ್ಟ್ ಮಾಡಿರ್ತೀನಿ. ಸೊ ನಿಮ್ಮ ಕಮೆಂಟ್ ಟೆಲಿಗ್ರಾಮ್ ಅಲ್ಲಿ ಪೋಸ್ಟ್ ಮಾಡೋದು ಇತ್ತು ಅಂದ್ರೆ ನಿಮಗೆ ನೋಡೋಗುತ್ತೆ, ಟೆಲಿಗ್ರಾಮ್ ಇಂದ ನಿಮಗೆ ಆ ನಿಮ್ದು ಕಮೆಂಟ್ ಅನ್ನ ಸ್ಕ್ರೀನ್ ಶಾಟ್ ತೆಗೆದು ನನಗೆ ಫೇಸ್ಬುಕ್ ಅಲ್ಲಿ ಕಳಿಸಬೇಕಾಗುತ್ತೆ. ಆನಂತರ ನಿಮ್ದು ಫೋನ್ ಪೇ QR ಕೂಡ ನನಗೆ ಸೆಂಡ್ ಮಾಡಿ ನಾನು ನಿಮಗೆ ಅಮೌಂಟ್ ನ ಪೇ ಮಾಡ್ತೀನಿ. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ಕಂಟೆಂಟ್ ಬಗ್ಗೆ ಮಾತಾಡಿದ್ರೆ ಅದಕ್ಕೂ ಮುಂಚೆ ಫ್ರೆಂಡ್ಸ್ ನೋಡ್ತಾ ಇರಬಹುದು ನಿಮಗೆ ಚಾನಲ್ಸ್ಗಳು ತೋರಿಸ್ತೀನಿ, ಯಾವ ಚಾನಲ್ ಇದೆ ಅಂತ. ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್ ನಿಮಗೆ ಚಾನಲ್ ಹೆಸರು ತೋರಿಸ್ತೀನಿ. ಓಕೆ, ಸಿನಿ ದೇಸಿ ಅಂತ. ಇಲ್ಲಿ ಫ್ರೆಂಡ್ಸ್ ನಿಮಗೆ ಆ ಯೂಟ್ಯೂಬ್ ಚಾನಲ್ಸ್ ಓಪನ್ ಮಾಡಿ ನಿಮಗೆ ತೋರಿಸ್ತೀನಿ. ಸೊ ನೋಡಿ ಫ್ರೆಂಡ್ಸ್, ಸೇಮ್ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಿ, ಸಿನಿ ದೇಸಿ ಅಂತ. ಸೊ ನೋಡ್ತಾ ಇರಬಹುದು ಸೇಮ್ ಯೂಟ್ಯೂಬ್ ಚಾನಲ್ ಇದೆ. ಸೊ ಇಲ್ಲಿ ಫ್ರೆಂಡ್ಸ್ ನೋಡ್ತಾ ಇರಬಹುದು ಇವರಿಗೆ ಎಷ್ಟು ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ ನೋಡಿ, 2.4 ಮಿಲಿಯನ್ ಜನ ಸಬ್ಸ್ಕ್ರೈಬರ್ ಇರ್ತಾರೆ. ಇವಾಗ ಕಂಟೆಂಟ್ ಬಗ್ಗೆ ಮಾತಾಡಿದ್ರೆ ಅದಕ್ಕೂ ಮುಂಚೆ ಇಲ್ಲಿ ಫ್ರೆಂಡ್ಸ್ ನಾನು ನಿಮಗೆ ಇವ್ರದ್ದು ವ್ಯೂಸ್ಗಳು ತೋರಿಸ್ತೀನಿ. ಪಾಪ್ಯುಲರ್ ವಿಡಿಯೋಸ್ ಮೇಲೆ ಬಂದೆ ಅಂತ ಅನ್ಕೊಳ್ಳಿ ಫ್ರೆಂಡ್ಸ್. ನೋಡ್ತಾ ಇರಬಹುದು ಇಲ್ಲಿ 10 ಮಿಲಿಯನ್ ವ್ಯೂಸ್ ಬಂದಿದೆ, 6.5 ಮಿಲಿಯನ್ ವ್ಯೂಸ್ ಬಂದಿದೆ, 5.4 ಮಿಲಿಯನ್ ವ್ಯೂಸ್ ಬಂದಿದೆ. ಓಕೆ, 5.3 ಮಿಲಿಯನ್ ವ್ಯೂಸ್ ಬಂದಿದೆ. ಈ ರೀತಿ ಫ್ರೆಂಡ್ಸ್ ಇವರಿಗೆ ಮಿಲಿಯನ್ಸ್ ಅಲ್ಲಿ ವ್ಯೂಸ್ ಬರುತ್ತೆ. ಇವಾಗ ಇವರು ಯಾವ ರೀತಿ ವಿಡಿಯೋಗಳು ಕ್ರಿಯೇಟ್ ಮಾಡ್ತಾರೆ ಗೊತ್ತಾ? ಇಲ್ಲಿ ಫ್ರೆಂಡ್ಸ್ ಇವರು ರಿಯಾಕ್ಷನ್ ವಿಡಿಯೋಸ್ಗಳನ್ನ ಕ್ರಿಯೇಟ್ ಮಾಡ್ತಾರೆ. ಸೊ ನಿಮ್ಮಲ್ಲಿ ತುಂಬಾ ಜನ ನನಗೆ ನಾ ಪ್ರೀವಿಯಸ್ ವಿಡಿಯೋಸ್ಗಳು ಮಾಡಿದ್ದಿಲ್ಲ, ಅದರಲ್ಲಿ ಕೆಲವೊಂದು ತುಂಬಾ ಜನ ಇದು ಎಲ್ಲಿಂದ ಇದು ಮಿಸ್ ಅಂಡರ್ಸ್ಟ್ಯಾಂಡಿಂಗ್ ಜನರ ಮೈಂಡ್ ಅಲ್ಲಿ ಬಂದಿದೆ ಅಂತ ನನಗೆ ಗೊತ್ತಿಲ್ಲ. ಪ್ರತಿಯೊಂದಕ್ಕೂ ಅಂತಾರೆ ಸರ್ ಕಾಪಿರೈಟ್ ಬರುತ್ತೆ ಅಂತ. ಇಲ್ಲಿ ಫ್ರೆಂಡ್ಸ್ ಇವಾಗ ನಿಮಗೆ ಪ್ರೂಫ್ ತೋರಿಸ್ತೀನಿ. ಸೊ ನೀವು ಹೇಳ್ತಿರ್ತಿರಲ್ಲ ಕಾಪಿರೈಟ್ ಬರುತ್ತೆ ಅಂತ. ಸೊ ಕಾಪಿರೈಟ್ ಬರೋ ಆಗಿದ್ರೆ ಇಲ್ಲಿ ಫ್ರೆಂಡ್ಸ್ ಇವ್ರ ಚಾನಲ್ ಇಲ್ಲಿವರೆಗೂ ಡಿಲೀಟ್ ಆಗ್ತಿತ್ತು. ಓಕೆ, ಸೊ ಯಾವಾಗಿಂದ ಫ್ರೆಂಡ್ಸ್ ಇವರು ಕೆಲಸ ಮಾಡ್ತಾರೆ? 7 ವರ್ಷದಿಂದ ಫ್ರೆಂಡ್ಸ್ ಇವರು ಕೆಲಸ ಮಾಡ್ತಿದ್ದಾರೆ. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ಯಾವ ರೀತಿ ಇವರು ವಿಡಿಯೋಗಳು ಕ್ರಿಯೇಟ್ ಮಾಡ್ತಾರೆ ಅಂತ ನಿಮಗೆ ತೋರಿಸ್ತೀನಿ. ಸೊ ಎಕ್ಸಾಂಪಲ್ಗೋಸ್ಕರ ಫ್ರೆಂಡ್ಸ್ ನೋಡ್ತಾ ಇರಬಹುದು ಇವಾಗ ನಾನು ಇದೊಂದು ವಿಡಿಯೋ ಪ್ಲೇ ಮಾಡ್ತಿದ್ದೀನಿ ನೋಡಿ. ಓಕೆನಾ? Hello people, I am Javi Kuwait. ಸಿಂಪಲ್. ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇವರು ವಿಡಿಯೋಸ್ಗಳನ್ನು ನೋಡಿ ಅದನ್ನ ರಿಯಾಕ್ಷನ್ ಕೊಡ್ತಾರೆ. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ನೀವು ಸ್ವಲ್ಪ ಕಾನ್ಸಂಟ್ರೇಟ್ ಕೊಟ್ಟು ನೋಡಿ. ಇವರಲ್ಲಿ ವಿಡಿಯೋಸ್ಗಳು ಪ್ಲೇ ಮಾಡ್ತಾರಲ್ಲ ಅದರಲ್ಲಿ ಫ್ರೆಂಡ್ಸ್ ಆಡಿಯೋ ಕೂಡ ಇರುತ್ತೆ, ವಿಡಿಯೋ ಕೂಡ ಇರುತ್ತೆ. ಓಕೆ, ಸೊ ಪ್ರತಿಯೊಂದು ಇರುತ್ತೆ. ಯೂಟ್ಯೂಬ್ ಅಲ್ಲಿ ಇರುವಂತಹ ವಿಡಿಯೋಸ್ ತಗೋತಾರೆ, ಬಟ್ ಇವರಿಗೆ ಯಾವುದೇ ರೀತಿ ಕಾಪಿರೈಟ್ ಸ್ಟ್ರೈಕ್ ಬರೋದಿಲ್ಲ. ಯಾಕೆ ಬರೋದಿಲ್ಲ? ಯಾಕಂದ್ರೆ ಇಲ್ಲಿ ಫ್ರೆಂಡ್ಸ್ ಇವರು ಯೂಟ್ಯೂಬ್ ಗೈಡ್ಲೈನ್ಸ್ ಅನ್ನ ಫಾಲೋ ಮಾಡ್ತಾರೆ. ಇವರಿಗೆ ಗೊತ್ತಿದೆ ಯೂಟ್ಯೂಬ್ ಗೈಡ್ಲೈನ್ಸ್ ಏನಿದೆ ಅಂತ. ಸೊ ನೋಡ್ತಾರ ಇವಾಗ ಫ್ರೆಂಡ್ಸ್ ನೋಡಿ ನಾನು ವ್ಯಾಲ್ಯೂಮ್ ಕೊಡ್ತಿದ್ದೀನಿ. ನೋಡ್ತಾರ ಫ್ರೆಂಡ್ಸ್ ಇಲ್ಲಿ ವಿಡಿಯೋ ಪ್ಲೇ ಆಗ್ತಿದೆ, ಒರಿಜಿನಲ್ ಸೌಂಡ್ ಕೂಡ ಇದರಲ್ಲಿ ಇದೆ. ಬಟ್ ಆದ್ರೂ ಕೂಡ ಫ್ರೆಂಡ್ಸ್ ಅವರಿಗೆ ಯಾವುದೇ ರೀತಿ ಕಾಪಿರೈಟ್ ಇಶ್ಯೂ ಬಂದಿಲ್ಲ, ಅದು ಬರೋದು ಇಲ್ಲ. ಯಾಕೆಂದ್ರೆ ಯೂಟ್ಯೂಬ್ ಸ್ವತಃ ಫ್ರೆಂಡ್ಸ್ ಅದು ಗೈಡ್ಲೈನ್ ಅಲ್ಲಿ ಇದೆ. ಓಕೆ, ಸೊ ಬಟ್ ಇಲ್ಲಿ ತುಂಬಾ ಜನರಿಗೆ ಗೊತ್ತಿಲ್ಲ ಏನೆಲ್ಲ ಗೈಡ್ಲೈನ್ಸ್ ಇದೆ, ಅದು ಹೇಗೆ ನಾವು ವಿಡಿಯೋಸ್ಗಳನ್ನ ಬಳಸೋದು ಅಂತ ತುಂಬಾ ಜನರಿಗೆ ಗೊತ್ತಿಲ್ಲ. ಸೊ ನೋಡಿ ಫ್ರೆಂಡ್ಸ್ ಇವಾಗ ಇವ್ರು ಏನು ಮಾಡ್ತಾರೆ, ಆಲ್ರೆಡಿ ಯೂಟ್ಯೂಬ್ ಅಲ್ಲಿರುವಂಥ ವಿಡಿಯೋನ ಅದನ್ನೇ ಪ್ಲೇ ಮಾಡಿ ಅದಕ್ಕೆ ಇವರು ರಿಯಾಕ್ಷನ್ ಕೊಡ್ತಿದ್ದಾರೆ. ಸೊ ಈ ರೀತಿ ವಿಡಿಯೋಸ್ಗಳು ಕ್ರಿಯೇಟ್ ಮಾಡೋದು ನಿಮಗೆ ಆಗೋದಿಲ್ವಾ? ಈಸಿಲಿ ನೀವು ಮಾಡಬಹುದು. ಸೊ ಎಷ್ಟೋ ಜನ ಇದ್ದಾರೆ ಈ ರೀತಿ ವಿಡಿಯೋಸ್ಗಳನ್ನ ಕ್ರಿಯೇಟ್ ಮಾಡಿ ಯೂಟ್ಯೂಬ್ ಮೂಲಕ ಲಕ್ಷಾಂತರ ರೂಪಾಯಿ ದುಡ್ಡನ್ನು ಗಳಿಸಿದ್ದಾರೆ. ನಿಮಗೆ ವಿತ್ ಪ್ರೂಫ್ ತೋರಿಸಿದ್ದೀನಿ. ಇದು ನೋಡಿ, ಇದು ಕೇವಲ ಇದೊಂದೇ ವಿಡಿಯೋ ಅಲ್ಲ. ಇವ್ರ ಚಾನಲ್ ಬಂದು ನೀವು ವಿಡಿಯೋಸ್ಗಳು ನೋಡೋದಾದ್ರೆ ಇವಾಗ ನೋಡ್ತಾ ಇರಬಹುದು ರೀಸೆಂಟ್ ವಿಡಿಯೋಸ್ ಮೇಲೆ ಬಂದು ನಾನು ಕ್ಲಿಕ್ ಮಾಡಿದೆ ಅಂತ ಅನ್ಕೊಳ್ಳಿ. ಸೊ ನೋಡ್ತಾ ಇರಬಹುದು ಇದು ಕೂಡ ಫ್ರೆಂಡ್ಸ್ ಇವರು ಇದೇ ರೀತಿ ಕ್ರಿಯೇಟ್ ಮಾಡಿದ್ದಾರೆ. ಓಕೆ, ಸ್ವಲ್ಪ ಮುಂದೆ ಹೋಗ್ತಿದ್ದೀನಿ. ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇಲ್ಲಿ ನೋಡಿ. ಓಕೆ, ಸೊ ಆಲ್ರೆಡಿ ಫ್ರೆಂಡ್ಸ್ ಇದು ಯೂಟ್ಯೂಬ್ ಅಲ್ಲಿ ವಿಡಿಯೋ ಇದೆ. ಓಕೆನಾ? ಸೊ ಇಲ್ಲಿ ಫ್ರೆಂಡ್ಸ್ ಅವರಿಗೆ ಯಾವುದೇ ರೀತಿ ಕಾಪಿರೈಟ್ ಸ್ಟ್ರೈಕ್ ಬರೋದಿಲ್ಲ. ಓಕೆ, ಸೊ ನೋಡ್ತೀರಾ ನಿಮ್ಮ ಮುಂದೆ ವಿತ್ ಪ್ರೂಫ್ ನ ತೋರಿಸ್ತೀನಿ ನಿಮಗೆ. ಓಕೆ, ಸೊ ನೋಡ್ತಾ ಇರಬಹುದು ವ್ಯಾಲ್ಯೂಮ್ ಕೊಟ್ಟೆ ಅಂತ ಅನ್ಕೊಳ್ಳಿ.
ಓಕೆ ಓಕೆನಾ. ಸೊ ಇದೊಂದೇ ಯೂಟ್ಯೂಬ್ ಚಾನಲ್, ಈ ರೀತಿ ನಿಮಗೆ ಹಲವಾರು ಯೂಟ್ಯೂಬ್ ಚಾನಲ್ಸ್ ತೋರಿಸಬಹುದು. ಸೊ ನೋಡ್ತಾರ ಇದೊಂದು ಯೂಟ್ಯೂಬ್ ಚಾನಲ್ ಇದೆ. ನೆಕ್ಸ್ಟ್ ನೋಡಿ ಫ್ರೆಂಡ್ಸ್, ಇಲ್ಲಿ ಏನು ಮಾಡ್ತಾರೆ ಇವರು, ಕೆಲವೊಂದಿಷ್ಟು ಕ್ಲಿಪ್ಸ್ ಆಗಿರ್ಬೋದು ಅಥವಾ ಹೊಸದಾಗಿ ಏನೆಲ್ಲ ಮೂವೀಸ್ ಬಂದಿರುತ್ತಲ್ಲ. ಫಾರ್ ಎಕ್ಸಾಂಪಲ್ ಇವಾಗ ಹೇಳಬೇಕು ಅಂದ್ರೆ ರೀಸೆಂಟ್ ಆಗಿ ಛಾವಾ ಬಂತು ಮೂವಿ. ಓಕೆ, ಸೊ ಅಲ್ಲಿ ಟ್ರೇಲರ್ ಇರುತ್ತೆ. ಆ ಟ್ರೇಲರ್ ಅನ್ನ ಕೂಡ ಫ್ರೆಂಡ್ಸ್ ಇಲ್ಲಿ ರಿಯಾಕ್ಷನ್ ಕೊಡಬಹುದು. ಓಕೆ, ಬಟ್ ಹಾಗೂ ಕೆಲವೊಂದಿಷ್ಟು ಸೀನ್ಸ್ ಇರುತ್ತೆ, ಕೆಲವೊಂದಿಷ್ಟು ಪಾಪ್ಯುಲರ್ ಸೀನ್ಸ್ ಇರುತ್ತೆ, ಅದ್ರ ಮೇಲೆ ಕೂಡ ಫ್ರೆಂಡ್ಸ್ ಇಲ್ಲಿ ರಿಯಾಕ್ಷನ್ ಕೊಡಬಹುದು. ಇವರು ಅದೇ ಕೆಲಸ ಮಾಡ್ತಾರೆ. ಇದಷ್ಟಲ್ದೇನೆ ಫ್ರೆಂಡ್ಸ್ ನಿಮಗೆ ಇನ್ನೊಂದು ಯೂಟ್ಯೂಬ್ ಚಾನಲ್ ತೋರಿಸ್ತೀನಿ. ಅವರಂತೂ ಫುಲ್